ಹಾಯ್ ಇಂಡಿಯಾ. ಸೊ ಈ ವಿಡಿಯೋ ಮುಖಾಂತರ 100 ಮೀಟರ್ಸ್ ಹೆವಿ ಡ್ಯೂಟಿ ಹೋಸ್ ರೀಲ್ ಸ್ಟ್ಯಾಂಡ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ, ಅದು ಹೇಗೆ ಫಿಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ತಿಳ್ಕೊಡ್ತೀನಿ. ಸೊ ಇದು 100 ಮೀಟರ್ಸ್ ಹೆವಿ ಡ್ಯೂಟಿ ಹೋಸ್ ರೀಲ್ ಸ್ಟ್ಯಾಂಡ್. ಇದಕ್ಕೆ 2 ವೀಲ್ಸ್ ಆ ಕಡೆ ಈ ಕಡೆ ಒಂದು ಬರುತ್ತೆ, ಮಧ್ಯ ಅಲ್ಲಿ ಒಂದು ಪೈಪ್ ಥರ ಬರುತ್ತೆ. ಇದಕ್ಕೆ ಫಸ್ಟ್ ನಾವು ಸ್ಕ್ರೂಸ್ ಫಿಟ್ ಮಾಡಬೇಕು. ಬೇಸಿಕಲಿ ಹೆವಿ ಡ್ಯೂಟಿ ಅಪ್ರಾಕ್ಸಿಮೇಟ್ಲಿ 8 kgs ಬರುತ್ತೆ. ಇದರಿಂದ ಏನಾಗುತ್ತೆ, ಒಂದು ಕಡೆ ಅಪ್ ಇರುತ್ತೆ, ಇನ್ನೊಂದು ಕಡೆ ಡೌನ್ ಇರುತ್ತೆ. ಇವಾಗ ನೋಡಿ ಆ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ಲ, ಆ ಅಪ್ಪು ಡೌನು ಆ ಥರ ಇರುತ್ತೆ. ಇದು ಬೇರಿಂಗ್. ಇದು ಈ ಬೇರಿಂಗ್ಸು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪೈಪ್ನ ತಿರುವಾಗ ಜಾಸ್ತಿ ಎಫರ್ಟ್ ಹಾಕೋ ಕೆಲಸ ಇರಲ್ಲ. ಇದು ಸಣ್ಣ ಬೇರಿಂಗು, ದೊಡ್ಡ ಬೇರಿಂಗು ಅಂತ 2 ಬೇರಿಂಗ್ ಇರುತ್ತೆ. ಸೊ ಎಲ್ಲಿ ಯಾವುದು ಇಡಬೇಕು ಅದನ್ನು ಪ್ಲೇಸ್ಮೆಂಟ್ ಮಾಡಿ ಕರೆಕ್ಟಾಗಿ ಕುಂಡ್ರಿಸ್ಬೇಕು. ಓಕೆ, ಸೊ ನಾವು ಫಸ್ಟು ಫಿಟ್ಟಿಂಗ್ ಮಾಡೋವಾಗ ಒಂದು ಸರಿ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಆ ಟೆಸ್ಟಿಂಗಲ್ಲಿ ಸಕ್ಸಸ್ ಆದಮೇಲೆ ನೋಡಿ, ಒಂದು ಕಡೆ ಡೌನು ಒಂದು ಕಡೆ ಅಪ್ ಇರುತ್ತೆ. ಈ ಥರ ಇರೋವಾಗ ನಾವು ತಿರುವಾಗ ಏನು ಪ್ರಾಬ್ಲಮ್ ಬರೋಲ್ಲ. ಇದಕ್ಕೆ ವಾಷರ್ ಅಂತ ಸ್ಟೀಲ್ದು ಬರುತ್ತೆ. ಆ ಸ್ಟೀಲ್ ವಾಷರ್ ಹಾಕಿದ ಮೇಲೆ ಆ ಪ್ಲೇಸ್ಮೆಂಟ್, ಬೇರಿಂಗ್ ಪ್ಲೇಸ್ಮೆಂಟ್ ಕುಂಟಿಸಿದ್ಮೇಲೆ ಅಲ್ಲಿ ನೋಡಿ 2 ಕಡೆನೂ ಹಾಕಿ ಆ ವೀಲು ಹಾಕಿದ್ದೀವಿ. ವೀಲ್ ಹಾಕಿ ಆ ಸ್ಕ್ರೂಸ್ ಎಲ್ಲ ತಿರುಗಿದ ಮೇಲೆ ಪ್ಲೇಸ್ಮೆಂಟ್ ಮಾಡಿದ ಮೇಲೆ ನಾವು ದೊಡ್ಡದು 2 ಸ್ಕ್ರೂ ಬರುತ್ತೆ. ಓಕೆ, ಆ 2 ಸ್ಕ್ರೂ ವಿತ್ ನಟ್ ಆ್ಯಂಡ್ ಬೋಲ್ಟ್. ಓಕೆ, ಆ ನಟ್ ಆ್ಯಂಡ್ ಬೋಲ್ಟ್ಸು ನಾವು ಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ಈ ಥರ 2 ಕಡೆಯಿಂದನೂ ಪ್ಲೇಸ್ಮೆಂಟ್ ಮಾಡಿದ ಮೇಲೆ ನೋಡಿ, ಈ ಥರ 2 ಕಡೆಯಿಂದ ಪ್ಲೇಸ್ಮೆಂಟ್ ಮಾಡಿದ ಮೇಲೆ ಈ ಫಿಟ್ಟಿಂಗ್ ಅನ್ನೋದು ಒಂದು 70% ಆದಂಗೆ. ಓಕೆ, ಇಲ್ಲಿ ಕೂಡ ನಿಮ್ಗೆ ಏನಾದರೂ ಈ ಪ್ಲೇಸ್ಮೆಂಟ್ಸ್ನ ಎಲ್ಲಾದರೂ ನಟ್ಸು ಬೋಲ್ಟ್ಸು ಒಂದೇ ಸೈಜು ಎಷ್ಟು ಬೇಕೋ ಅಷ್ಟೇ ಕೊಟ್ಟಿರ್ತೀನಿ. ಅದರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಏನು ಮಾಡಬೇಕು ಅಂತ. ಈ ಫಿಟ್ಟಿಂಗ್ ಆದಮೇಲೆ ನೀವು ಇದು ಅಲೆನ್ ಕೀಯಲ್ಲಿ ಒಂದು ನಟ್ ಇರುತ್ತೆ. ಅಂದರೆ ಈ ಬೇರಿಂಗ್ಸು ಆ ಕಡೆ ಈ ಕಡೆ ಮೂಮೆಂಟ್ ಆಗ್ದಂಗೆ 2 ನಟ್ ಇರುತ್ತೆ. ಆ 2 ನಟ್ಟು ಕರೆಕ್ಟಾಗಿ ಫಿಟ್ ಮಾಡ್ಕೋಬೇಕು. ಅಲೆನ್ ಕೀ ನಂಬರ್ 2 ಇದು. ಸೊ ಅಲೆನ್ ಕೀ ನಂಬರ್ 2 ನೀವು ತಗೋಬೇಕು. ಓಕೆ, ಅದಾದಮೇಲೆ ಹ್ಯಾಂಡಿಲ್ ಇದು. ಸೊ ಹ್ಯಾಂಡಿಲ್ ಹಾಕಿದ್ವಿ ನೋಡಿ, ಸ್ಮೂತಾಗೆ ಒಂದು ಬೆಳ್ಳಲ್ಲಿ ತಿರುಗ್ಬೋದು. ಇದು ಅಷ್ಟು ಈಸಿ ಇರುತ್ತೆ. ಅದಾದಮೇಲೆ ಒಂದು ಪ್ಲ್ಯಾಸ್ಟಿಕ್ ಕ್ಯಾಪು ಅದು ಹಾಕಿದರೆ ತಿರುವುದಕ್ಕೆ, ಬೆಳ್ಳಲ್ಲಿ ತಿರುವುದನ್ನೆಲ್ಲ ಆ ಥರ ಆಗ್ದಂಗೆ ಕೈಯಲ್ಲಿ ತಿರುವುದಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ನಮ್ಮ ಕಡೆಯಿಂದ ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಬೇಕಂದರೆ ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ಸೊ ಇದು ಹೆವಿ ಡ್ಯೂಟಿ ಹೋಸ್ ರೀಲ್ ಸ್ಟ್ಯಾಂಡ್ ಅಂತಾರೆ. ಸೊ ಆ ಕಡೆ ಅಲೆನ್ ಕೀಯಲ್ಲಿ ಸ್ಕ್ರೂ ತಿರುವುದಲ್ಲ, ಅದೇ ಥರ ಈ ಕಡೆನೂ ಅಲೆನ್ ಕೀಯಲ್ಲಿ ಸ್ಕ್ರೂ ತಿರುಗಿಬಿಟ್ಟು ಆಮೇಲೆ ಈ ಸಣ್ಣದರಲ್ಲಿ ಸಣ್ಣ ಹೋಲ್ ಇರುತ್ತಲ್ಲ, ಆ ಸಣ್ಣ ಹೋಲ್ ಪೈಪು ಹೊರಗಡೆ ಬರಬೇಕು. ಇನ್ನೊಂದು ಫೀಮೇಲ್ ಅನ್ನೋದು ಹೊರಗಡೆ ಇರಬೇಕು, ಮೇಲ್ ಅನ್ನೋದು ಪೈಪ್ ಸ್ಟ್ಯಾಂಡ್ ಒಳಗಡೆ ಬರಬೇಕು. ಓಕೆ, ಸೊ ಹೊರಗಡೆ ಇರೋದು ಫೀಮೇಲು, ಹೊರಗಡೆ ಇರೋದು ಮೇಲು. ಇದು ಯು ಹ್ಯಾವ್ ಟು ಐಡೆಂಟಿಫೈ. ಸೊ ನೋಡಿ, ನಾವು ಅದು ಟ್ವಿಸ್ಟರು ಕೊಡ್ತೀವಿ. ಅದರಿಂದ ಏನಾಗುತ್ತೆ, ನಿಮಗೆ ಯೂಸ್ ಮಾಡೋವಾಗ ಎಳ್ಕೊಂಡು ಹೋಗೋವಾಗ ಆ ಪೈಪು ಟ್ವಿಸ್ಟ್ ಆಗ್ದಂಗೆ, ಅಂದರೆ ಟರ್ನ್ ಆಗ್ದಂಗೆ, ರೊಟೇಟ್ ಆಗ್ದಂಗೆ ಒಂದೇ ಹತ್ರ ಇದ್ದು ಹೋಲ್ಡ್ ಆಗುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್. ಇದಾದ್ಮೇಲೆ ಲಾಸ್ಟಲ್ಲಿ ಪ್ಲಾಸ್ಟಿಕ್ ಕ್ಯಾಪ್ಸ್ ಅನ್ನೋದು ఇది ఫిట్టింగ్ అనేది కంప్లీట్ అవుతుంది. ಒಂದ್ಸರಿ సో దట్స్ ఆల్ ఫ్రమ్ దిస్ వీడియో. హోప్ ఈ వీడియో మీకు నచ్చింది అనుకుంటున్నా. ఈ ప్రోడక్ట్ మన దగ్గర దొరుకుతుంది. ఇన్ కేస్ కావాలంటే తీసుకోండి. థాంక్యూ. ಸೊ ದಟ್ಸ್ ಆಲ್ ಫ್ರಮ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋಲಿ ಮತ್ತೆ ಮಾತಾಡೋಣ, ಸಿಗೋಣ. ಸೊ ಸಿ ಯು, ಬಾಯ್.